ಈ ಚಂದ್ರಶೇಖರನ್ ಅವರು ತಡೆರಹಿತ ಭೂ ದಾಖಲೆಗಳ ನಿವಾರಣೆ ನಿಗಿಸಬೇಕು ನಾಗರಿಕರ ಭಾವನೆ. ಇಷ್ಟು ಮಾಡಿ ಸಾಕು, ಇನ್ನೇನ್ ಮಾಡ್ಕೋಬೇಕು, ನಾವು ಎಕ್ಸ್ಟ್ರಾ ಏನು ನಾವು ಮಾಡಕ್ ಹೋಗುದಿಲ್ಲ. ಸೊ ಉತ್ತಮವಾದಂತ ಆಡಳಿತಕ್ಕೆ ಒಂದು ಸತ್ಯ ನಿಷ್ಠೆ, ಅದಕ್ಕೆ ತಮ್ಮದೇ ಆದಂತ ಒಂದು ಭಾವನೆ ಕಟ್ಟಿದ್ರಿ. ಬಹಳ ಸಂತೋಷ, ನಿಮ್ಗೆ ಅಭಿನಂದಿಸ್ತೇನೆ. ಇವೆಲ್ಲ ಬೇಕು. ಬಟ್ ಅಲ್ಟಿಮೇಟ್ಲಿ ಜನ ನಮ್ಗೆ ಡೋರು ತಾಲೂಕು ಆಫೀಸ್ಗೆ, ವಿಡಿಯೋ ಆಫೀಸ್ಗೆ, DC ಆಫೀಸ್ಗೆ ಬಂದಾಗ, ಜಡ್ಜ್ಮೆಂಟ್ಗಳು ಬಂದಾಗ, ಕೇಸ್ ಬಂದಾಗ, ದಾಖಲೆಗಳು ಬಂದಾಗ ಅವ್ರನ್ನ ಯಾವ ರೀತಿ ಪ್ರೀತಿ ಆತ್ಮವಿಶ್ವಾಸದಿಂದ ನೀವು ನಡ್ಕೊಳ್ತೀರಲ್ಲ, ಅದು ನಿಮ್ಮ ಮೇಲೆ ಬಹಳ ಇಂಪಾರ್ಟೆಂಟ್. ನಮ್ಮ ಡ್ರೈವರ್ಗಳು, ನಮ್ಮ ಗನ್ಮೆನ್ಗಳು ಇರ್ತಾರೆ, ಅವನಾರ ಡೈವರ್ ಕೊಟ್ಟ ತಕ್ಷಣ ಅವ್ನು ಕರ್ಕೊಂಡ್ಬಂದು ನನ್ನ ಚೇಂಬರ್ ಒಳಗಡೆ ಫಸ್ಟ್ ನನ್ನ ಆಂಟಿ ಚೇಂಬರ್ಲೆ ಕೂರಿಸ್ಬಿಡ್ತಾನೆ. ಯಾಕೆ ಪಾಪ ನನಗೊಂದು ಒತ್ತು ಬಂದಿರೋ ವಿಧಾನಸೌಧಕ್ಕೆ ಒಳ್ಳೆ ನಾನು ಕರ್ಕೊಂಬರಲ್ಲ. ಅವನು ಸೂಟು ಬುಟ್ ಹಾಕೊಂಡಿರ್ತಾರಲ್ಲ, ಅವನ್ನ ಕರ್ಕೊಂಡ್ಬಂದು ಇಡ್ತಾರೆ. ಆ ವ್ಯವಸ್ಥೆಯಲ್ಲಿ ಇಲ್ಲ ಆಗ್ಬಾರ್ದು. ನಾನು ನೋಡ್ತೀನಿ, ನನಗೋಸ್ಕರ ನನಗೂ 35-36 ವರ್ಷ ವಿಧಾನಸೌಧ ಒಳಗಡೆ ಬಂದು ಸರ್ವಿಸ್ ಇದೆ. ನನಗೆ ಆಲ್ಮೋಸ್ಟ್ 90ರಿಂದ ವಿಧಾನಸೌಧ, 89ರಿಂದ ವಿಧಾನಸೌಧ ಒಳಗಡೆ ಇದೆ. ಹಂಗೆ ನಿಮ್ಮ ಪ್ರಯಾರಿಟಿ ಸೂಟು ಬುಟ್ ಹಾಕಿರಬಾರ್ದು. ಯಾರು ಬೆವರು ಸುತ್ಕೊಂಡು ಬೆಳಗ್ಗೆ ಸಾಯಂಕಾಲ ಈ ಭೂಮಿ ಉತ್ಕೊಂಡು ಕಷ್ಟಪಟ್ಟು ಮಾಡಿ ಸಾಮಾಜಿಕವಾಗಿ ಹಳ್ಳಿಲಿ ಬದುಕ್ತಾ ಇರ್ತಾರಲ್ಲ, ಅವನ ಬದುಕಿನಲ್ಲಿ ನೀವು ಬದಲಾವಣೆಯನ್ನು ತಂದಾಗ, ನಮಗೆ ನ್ಯಾಯ ಕೊಟ್ಟಾಗ ಮಾತ್ರ ನಿಮ್ಮ ಸೇವೆಗೆ ಒಂದು ದೊಡ್ಡ ಶಕ್ತಿ ತುಂಬ ಆಗ್ತದೆ. ಇದಾದ್ರೆ ಸಾಧ್ಯ ಇಲ್ಲ. ಇನ್ನೇನು ನಾವೇನು ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಿಡಿ. ನಾವು ಹೆಂಗೋ ಸರ್ವಿಸ್ ಆಗೋಗ್ತದೆ, ಹೆಂಗೋ ನಾವು ನಡೆಸಿಸ್ತೀವಿ. ಆದರೆ ನೀವು ಸೇವೆ, ಸಮಾಜವನ್ನು ಬಹಳ ದೃಷ್ಟಿಯಿಂದ ಹೋಗ್ಬೇಕು. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮ ಮೇಲೆ, ಅಧಿಕಾರಿಗಳ ಮೇಲೆ ನಮಗೆ ಅಪಾರವಾದಂಥ ನಂಬಿಕೆ ಇದೆ. ನಮಗೆ ಮಾರ್ಗದರ್ಶನ ಕೊಡುವಂಥವ್ರು ನೀವು. ಅನೇಕ ಸಂದರ್ಭದಲ್ಲಿ ನಾನು ಗಂಟೆ ಮಾತಾಡೋಕ್ಕೆ ಅವಕಾಶ ಸಂದರ್ಭ ಇದ್ರೂ ಕೂಡ ಇವತ್ತು ಬೇರೆ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಅದರಿಂದ ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್, ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಡೂ ಸಮಥಿಂಗ್ ಗುಡ್ ಫಾರ್ ದಿ ಪಬ್ಲಿಕ್. ಸೊ ಹಂಗೆ ನಿಮ್ಮ ದೊಡ್ಡ ಅವಕಾಶ, 30 ವರ್ಷನೋ 35 ವರ್ಷನೋ 25 ವರ್ಷನೋ ಮಾಡುವಂಥ ಸೇವೆ, ಜನರನ್ನ ನೆನೆಸ್ಕೊಳ್ಳುವಂಥ ಸಂದರ್ಭ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿದ್ದೆ ಇರ್ಬೇಕಾದ್ರೆ, ಹಿಂಗೆ ರಾಜಕಾರಣ ಮಾಡ್ಬೇಕಾದ್ರೆ ದೆಹಲಿಗೆ ಹೋಗ್ತಾ ಇದೆ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ದೆಹಲಿಗೆ ಹೋಗ್ತಾ ಇದ್ದು ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ. ಮಧ್ಯೆ ಏನೇನು ದೊಡ್ಡಬಳ್ಳಾಪುರ ಹೊರಟೋಗ್ತಿದ್ದು ಟ್ರೈನಲ್ಲಿ ಹೋಗ್ತಾ ಇದೆ. ಆಗ ಇದಕ್ಕಿದಂಗೆ ಇಂದಿರಾ ಗಾಂಧಿ ಅವರು ಡೆತ್ ಆಗೋದು, ಶೂಟ್ ಆಗೋಯ್ತು. ಟ್ರೈನ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಈಗ ವಾಪಸ್ ಕರ್ಕೊಂಡು ಬಂದರು. ಒಂದು ದೊಡ್ಡ ಸ್ಟ್ರೈಕು, ಗಲಾಟೆ ಪಲಾಟೆ ಎಲ್ಲ ನಡೀತಾ ಇರ್ಬೇಕಾದ್ರೆ ಕೊನೆಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ಅದೆಲ್ಲ ಮಲೇಶ್ವರಂ ಪೊಲೀಸ್ ಸ್ಟೇಷನ್ಗೆಲ್ಲ ಇವರೆಲ್ಲ ಗಲಾಟೆ ಮಾಡೋದು, ಕಲ್ಲೋಡು ಅಂತ ಆಗ್ತಿದ್ರು. ಅದಾದ್ಮೇಲೆ ಒಂದು 3-4 ಗಂಟೆಗೆ ನಿಲ್ಲಿಸಿದ್ರು. ನಂದೊಂದು ಅರ್ಜಿ ಇತ್ತು, ಸಿನಿಮಕ್ಕೆ ಟೂರಿಂಗ್ ಟ್ಯಾಕ್ಸ್ ಅರ್ಜಿ ಆಗ್ತಿದ್ದೆ ಇದರಲ್ಲಿ.